ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ಸಂಸ್ಕಾರ ಕಲಿಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪಿಸುವ ಶಿಕ್ಷಕ ಪ್ರತಿಯೊಬ್ಬ ಯುವಕನಿಗೆ ಸ್ಫೂರ್ತಿಯಾಗಿರುತ್ತಾನೆ. ತಂದೆ ತಾಯಿ ನಂತರದ ಸ್ಥಾನದಲ್ಲಿ ಗುರು ಇರುತ್ತಾನೆ ಎಂದರೆ ಗುರುವಿನ ಸ್ಥಾನ ತಾಯಿ ಅಷ್ಟೇ ಎತ್ತರದಲ್ಲಿರುತ್ತೆ ಎಂದು ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಕೂಡ ಹೇಳಿದರು. ಶಿರಾ ತಾಲೂಕಿನ ದೊಡ್ಡ ಬಾಣಗೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 27 ವರ್ಷ ಸುದೀರ್ಘ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ವೈ ಶಾಂತಪ್ಪನವರಿಗೆ ಹಳೆ ವಿದ್ಯಾರ್ಥಿಗಳು ಹಾಗೂ ದೊಡ್ಡ ಬಾಣಗೆರೆ ಗ್ರಾಮಸ್ಥರು ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬ ಶಿಕ್ಷಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಲ್ಪಿ ಎಂದರು. ಗುರು ವಂದನೆ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಮುಖ್ಯ ಶಿಕ್ಷಕ ವೈ ಶಾಂತಪ್ಪ ಮಾತನಾಡಿ, ಸರ್ಕಾರಿ ಶಾಲೆಯ ಒಬ್ಬ ಶಿಕ್ಷಕನಾಗಿ 27 ವರ್ಷ ಸೇವೆ ಮಾಡಿದ್ದು ನನಗೆ ಹೆಮ್ಮೆ ಅನಿಸುತ್ತದೆ. ನಾನು ಕೊಟ್ಟ ಶಿಕ್ಷಣ ಪ್ರತಿಯೊಂದು ವಿದ್ಯಾರ್ಥಿಯನ್ನ ಪರಿಪೂರ್ಣ ವ್ಯಕ್ತಿಯಾಗಿ ರೂಪಿಸಿತ್ತು ಎನ್ನುವುದಕ್ಕೆ ಈ ದಿನ ನೀವು ಕೊಟ್ಟ ಅದ್ಭುತವಾದ ಬೀಳ್ಕೊಡುಗೆ ಸಮಾರಂಭವೇ ಸಾಕ್ಷಿ. ಇನ್ನು ವಿದ್ಯೆ ಕಲಿಸಿದ ಗುರುವಿಗೆ ಎಷ್ಟು ಮಹತ್ವದ ಸ್ಥಾನ ನಿಮ್ಮ ಹೃದಯದಲ್ಲಿ ಕೊಟ್ಟಿದ್ದೀರಾ ಎಂಬುದು ನಾನು ಜೀವಿತಾವಧಿಯಲ್ಲಿ ಮರೆಯಲು ಸಾಧ್ಯವಿಲ್ಲ ಎಂದರು. ಇನ್ನು ದೊಡ್ಡ ಬಾಣಗೆರೆ ಗ್ರಾಮದಲ್ಲಿ ಊರ ಹಬ್ಬದಂತೆ ಶಿಕ್ಷಕ ದಂಪತಿಗಳಿಗೆ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮೂಲಕ ವೈ ಶಾಂತಪ್ಪನವರನ್ನ ಉತ್ಸವ ಮೂರ್ತಿಯಾಗಿ ಮೆರವಣಿಗೆ ಮಾಡಿದ್ದು ಸರ್ಕಾರಿ ಶಾಲೆಯು ಶಿಕ್ಷಕನ ಸೇವೆಗೆ ಸಂದ ಬಹು ದೊಡ್ಡ ಗೌರವ. ಇನ್ನು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಅಜ್ಜೇಗೌಡ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಈರಣ್ಣ, ಕಾಂಗ್ರೆಸ್ ಮುಖಂಡ ಸಿ ರಾಮಕೃಷ್ಣಪ್ಪ, ಯುವ ಮುಖಂಡ ದಯಾನಂದಗೌಡ, ದೊಡ್ಡ ಬಾಣಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಲ್ಲಮ್ಮ, ರಂಗನಾಥ್, ಉಪಾಧ್ಯಕ್ಷೆ ರೂಪಾ ನರಸಪ್ಪ ಹಾಗೂ ಸದಸ್ಯರು ಲಕ್ಕನಹಳ್ಳಿ ಕುಮಾರ್, ಗ್ರಾಮ ಸದಸ್ಯ ರವಿಕುಮಾರ್, ಮುಖಂಡ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ರಾಜಣ್ಣ, ಅರುಣೋದಯ ವಿದ್ಯಾಸಂಸ್ಥೆಯ ಮಂಜುನಾಥ್, ಮುಖಂಡ ಶ್ರೀಧರ್, ಡಿವಿ ಗುಂಡಪ್ಪ, ಮುಖ್ಯ ಶಿಕ್ಷಕ ಈರಣ್ಣ, ಸಹೋದ್ಯೋಗಿ ಶಿಕ್ಷಕರು, ನಿವೃತ್ತ ಶಿಕ್ಷಕರು, ಗ್ರಾಮಸ್ಥರು ಸೇರಿದಂತೆ ಸಹಸ್ರಾರು ಜನ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾದರಿ ಕಾರ್ಯಕ್ರಮ ಮಾಡಿ ರಾಜ್ಯವೇ ಒಮ್ಮೆ ಇತ್ತ ಈ ಗ್ರಾಮದ ಕಡೆ ತಿರುಗಿ ನೋಡುವ ಹಾಗೆ ಮಾಡಿದ್ದು ಇತಿಹಾಸವೇ ಸರಿ. ಈ ದಿನ ನಮ್ಮ ಶಾಂತಪ್ಪ ಮೇಷ್ಟ್ರು ವಯಸ್ಸಂತೇನೆ ಭಾಳ ಪ್ರಸಿದ್ಧಿ ಹೊಂದಿರತಕ್ಕಂತಹ ನುರಿತ ಶಿಕ್ಷಕರು. ದೊಡ್ಡ ಬಾಣಗೆರೆ ಶಾಲೆಯಲ್ಲಿ ಸುದೀರ್ಘ ಸುಮಾರು 27 ವರ್ಷಗಳ ಸೇವೆ ನಂತರ ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ. ಇವತ್ತು 27 ವರ್ಷದ ಸುದೀರ್ಘ ಒಂದು ಸೇವೆಯಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಅವರು ಶಿಕ್ಷಣವನ್ನು ಬೋಧನೆ ಮಾಡಿ, ಜ್ಞಾನವನ್ನು ಬೋಧನೆ ಮಾಡಿ ಹಲವಾರು ವಿದ್ಯಾರ್ಥಿನಿಯರು ಇವತ್ತು ಉನ್ನತ ಸ್ಥಾನದಲ್ಲಿ ಇವತ್ತು ಅವರು ಕೊಟ್ಟಂತಹ ಒಂದು ಶಿಕ್ಷಣ, ಒಂದು ಸಂಸ್ಕಾರ, ಇದರಿಂದ ಬಹಳ ಒಂದು ಉನ್ನತ ಸ್ಥಾನಮಾನಗಳನ್ನು ಇವತ್ತು ತಲುಪಿರ್ತಕ್ಕಂಥದ್ದು. 27 ವರ್ಷ ಅಂತ ಹೇಳಿದ್ರೆ ಭಾಳ ಒಂದು ದೀರ್ಘಕಾಲ. ಇಲ್ಲೇ ನೇಮಕಾತಿಯಾಗಿ ನಿವೃತ್ತಿ ಕೂಡ ಇಲ್ಲೇ ಹೊಂದ್ತಾ ಇದ್ದಾರೆ ಇವತ್ತು ಮೇಷ್ಟ್ರು. ಇವತ್ತು ಗುರುವಿನ ಗುಲಾಮನಾಗುವವರೆಗೂ ದೊರಕುವುದಿಲ್ಲ ಮುಕುತಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿರ್ತಕ್ಕಂಥದ್ದು. ಆ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನದಿಂದನ ಇವತ್ತು ಗ್ರಾಮದ ಎಲ್ಲ ಹಿರಿಯ ಗ್ರಾಮಸ್ಥರು, ವಿದ್ಯಾರ್ಥಿನಿಯರು, ಯುವಕರು ಎಲ್ಲರೂ ಕೂಡ ಸೇರಿ ಅವರ ಒಂದು ಸುದೀರ್ಘ ಸೇವೆಯನ್ನು ಸ್ಮರಿಸಿ ಅವರ ಒಂದು ಜೀವನವನ್ನು ಸಂಭ್ರಮಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ದೊಡ್ಡ ಬಾಣಗೆರೆ ಗ್ರಾಮಸ್ಥರು ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ಒಂದು ಕಾಲಾವಧಿಯಲ್ಲಿ ನಿಜಕ್ಕೂ ಕೂಡ ಶಿಕ್ಷಕರು ಬಹುಶಃ ನಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚು ಒಂದು ಸಂತೋಷ, ಹೆಚ್ಚು ಒಂದು ಉತ್ಸಾಹ, ಒಂದು ಅಭಿಮಾನ ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ಇಟ್ಕೊಂಡಿರ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದರೆ ವಿದ್ಯಾರ್ಥಿಗಳು ಒಂದು ಸಾಧನೆಯನ್ನು ಮಾಡಿದಾಗ ಆ ಒಂದು ಸಾಧನೆಯೆಂದು ಒಂದು ಹೆಗ್ಗಳಿಕೆಯಿಂದ ಹೇಳ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಒಂದು ಕಡೆ ನಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿರದ್ದಾಗಿದ್ದರೆ, ಮತ್ತೊಂದು ಕಡೆ ನಮ್ಮ ಶಿಕ್ಷಕರದಾಗಿರುತ್ತೆ. ಭಾಳ ಹೆಮ್ಮೆ ಪಡ್ತಾರೆ ಶಿಕ್ಷಕರು. ನನಗೆ ಮನಸ್ಸಿನಲ್ಲಿ ಅಥವಾ ಬಾಯಿಂದ ಹೇಳೋಕ್ಕೆ ಆಗ್ತಾನೇ ಇಲ್ಲ. ಕಾರಣ ಇಷ್ಟೇ, ನಾನು ಈ ಒಂದು ಊರಿಗೆ 98ನೇ ಇಸವಿಯಲ್ಲಿ ಬಂದು ಸಹಶಿಕ್ಷಕನಾಗಿ ಮತ್ತು ಮುಖ್ಯ ಶಿಕ್ಷಕನಾಗಿ ನಿವೃತ್ತಿ 31/7/24 ನಿವೃತ್ತಿಯಾಗಿದ್ದೇನೆ. ಇಷ್ಟು ಸುದೀರ್ಘವಾದ ಸೇವೆಯಲ್ಲಿ ನನ್ನ ಊರಿನ ಗ್ರಾಮಸ್ಥರು ಹಾಗೂ ನನ್ನೆಲ್ಲ ಶಿಕ್ಷಕ ಬಂಧುಗಳು, ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಹಲವಾರು ಪಕ್ಷಗಳು, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, MLAಗಳು, MP ಗಳು, ಮಿನಿಸ್ಟ್ರುಗಳು ಸಹ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಉತ್ತಮವಾದಂಥ ಒಂದು ಔದಾರ್ಯವನ್ನು ತೋರಿ ನನಗೆ ಯಾವುದೇ ಒಂದು
ವರ್ಗಾವಣೆಯ ಕಿಂಚಿತ್ತು ಬರದೆ ಹಾಗೆ ನೋಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಮನಸ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಪಡ್ತಾನೆ. ಜೊತೆಗೆ ದೊಡ್ಡಬಣಗೇರಿ ಪ್ರೌಢಶಾಲೆಗೆ ಅತ್ಯಂತ ಪ್ರಮುಖವಾಗಿ ಮಾಜಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಮಾಜಿ MLA ಆಗಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ರಾಜೇಶ್ ಗೌಡ್ರ ಅವರ ಒಂದು ತಂದೆಯವರು ಅದನ್ನು ಈ ಶಾಲೆಗೆ ತಂದು ಕೊಟ್ಟಿದ್ದಾರೆ ನಮ್ಮೂರಿಗೆ ಹೈಸ್ಕೂಲ್ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅದ್ರ ಜೊತೆಯಲ್ಲೇ ಕರೋನಾ ಬಂದಂಥ ಸಂದರ್ಭದಲ್ಲಿ ನಮ್ಮ ಶಾಲೆ ಸಂಪೂರ್ಣವಾಗಿ ತುಂಬ ಅದು ನೋಡಲಿಕ್ಕೆ ಆಗ್ತಿರಲಿಲ್ಲ, ಆ ರೀತಿಯಾಗಿತ್ತು. ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿದ ಸಂದರ್ಭದಲ್ಲಿ ಅವರೆಲ್ಲರೂ ಒಮ್ಮತದಿಂದ ಒಪ್ಪಿ ನಾವು ಹಣ ಹಾಕ್ತೀವಿ ಮಾಡಿ ಸರ್ ಅಂದರು. ಆಗ ನಮ್ಮ ಶಿಷ್ಯರಾಗಿರ್ತಕ್ಕಂಥ ಜಗದೀಶ್ ಮತ್ತು ರವೀಂದ್ರ ಅವರು ಸರ್ ನಮ್ಮದು ಒಂದು ಸಾಹೇಬ್ರನ್ನ ಕೇಳಿ ಒಂದು ಕೊಡುಗೆನ ನೀಡ್ತೀವಿ ಅಂತ ಹೇಳಿದಾಗ ಅವರು ಸುಮಾರು ವೆಚ್ಚವನ್ನು ಬಣ್ಣವನ್ನು ನಮಗೆ ಕೊಟ್ಟು ಆ ಒಂದು ಇಡೀ ಮಧುಗಿರಿ ಶೈಕ್ಷಣಿಕದಲ್ಲಿ ಉತ್ತಮವಾಗಿರ್ತಕ್ಕಂಥ ಶಾಲೆಯನ್ನು ಪ್ರಶಂಸೆಗೆ ಅವರು ಕಾರಣಕರ್ತರಾಗಿರ್ತಾರೆ. ನಮ್ಮ ಹಳೆ ವಿದ್ಯಾರ್ಥಿಗಳು ಕಾರಣಕರ್ತರಾಗಿರ್ತಾರೆ. ಮತ್ತು ಯಾವ ಆಫೀಸರ್ ಬಂದು ನಮ್ಮ ಔಟ್ ಚಿತ್ರಣವನ್ನು ನೋಡಿ ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ರೆ ಒಂದು ಪ್ರೈವೇಟ್ ಶಾಲೆನೂ ಇಷ್ಟು ಚೆನ್ನಾಗಿಲ್ಲ ಅಂತಕ್ಕಂಥ ಅಭಿಪ್ರಾಯನ ವ್ಯಕ್ತಪಡಿಸಿ ಒಬ್ಬ DDP ಅಧಿಕಾರಿ ಮಾಡೋದೊಬ್ಬರು ಬಂದಾಗ ಯಾವುದೇ ಕಾರಣಕ್ಕೆ ನಿಮ್ದು ಯಾವುದೇ ಕೆಲಸ ಇದ್ದರೆ ನಮ್ಮ ಆಫೀಸ್ಗೆ ಬರಬೇಡಿ, ಒಂದು ಫೋನ್ ಮಾಡಿ ಮಾಡಿಕೊಡ್ತೀವಿ ಅಂತಕ್ಕಂಥ ನಮ್ಮ ಶಾಲೆಯನ್ನು ನೋಡಿ ಪ್ರಶಂಸೆ ಮಾಡಿದರು. ಇದಕ್ಕೆಲ್ಲ ನಮ್ಮ ಶಿಕ್ಷಕ ಬಂಧು ಬಳಗ, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸಹಕಾರವನ್ನು ನೀಡಿದ್ದಕ್ಕೆ ನಾವು ಈ ಒಂದು ಸೇವೆಯನ್ನು ತೃಪ್ತಿಕರವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.